ಪ್ರಪಂಚ. ಹಾಯ್, ಹಲೋ, ಥ್ಯಾಂಕ್ ಯು ಫಾರ್ ಕಮಿಂಗ್. ಹಗ್ಗ ಸಿನಿಮಾ ನೋಡಿದೆ. ಐ ಡೋಂಟ್ ನೋ, ಐ ಆಮ್ ವೆರಿ ಸರ್ಪ್ರೈಸ್ಡ್. ಅನುವರ್ ಮಾಡಿರೋ ಪಾತ್ರ ಇನ್ಮೇಲೆ ನಾನು ಹುಷಾರಾಗಿರಬೇಕು. ಜಾಸ್ತಿ ಬಾಯಿ ತೆಗೆದ್ರೆ ಹಗ್ಗ ನನಗೂ ಹಾಕ್ಸೋದಾಗ್ತವೆ ಅಂತ. ಇಸ್ ಡನ್ ಫ್ಯಾಬುಲಸ್ ಜಾಬ್. ಐ ಥಿಂಕ್ ಕನ್ನಡದಲ್ಲಿ ಒಂದು ಸೂಪರ್ ವುಮನ್. ನಾನು ಪರದೆ ಮೇಲೆ ಅವ್ರ ಎಂಟ್ರಿ ನೋಡಿದಾಗ ಈ ಇಂಗ್ಲೀಷಲ್ಲಿ ಒಂದು ಸಿನಿಮಾ ಬಂದಿತ್ತು ವಂಡರ್ ವುಮನ್ ಅಂತ. ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಆ ಕ್ಯಾರೆಕ್ಟರ್ಗೆ ಹೋಲಿಸ್ತಾ ಇದ್ದೆ. ಐ ಥಿಂಕ್ ಅನು ಇಸ್ ಡನ್ ಅ ಫ್ಯಾಬುಲಸ್ ಜಾಬ್. ಆ್ಯಂಡ್ ಅಫ್ಕೋರ್ಸ್ ಸಿನಿಮಾದಲ್ಲಿ ವೇಣು ಆ್ಯಂಡ್ ಹರ್ಷಿಕಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಟೆಕ್ನಿಕಲ್ ಟೀಮ್, ಐ ಥಿಂಕ್ ದೇವ್ ಡನ್ ಅ ಬ್ರಿಲಿಯಂಟ್ ಜಾಬ್ ಸೆಕೆಂಡ್ ಹಾಫಲ್ಲಿ. ಆ್ಯಂಡ್ ಸೆಕೆಂಡ್ ಹಾಫ್ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇಡೀ ಕತೆ ಟರ್ನ್ ಆಗುತ್ತೆ ಅಂತ. ಆ್ಯಂಡ್ ಐ ಥಿಂಕ್ ಇಟ್ಸ್ ಎ ಒಳ್ಳೆ ಒಂದು ಪ್ರಯತ್ನ, ಒಳ್ಳೆ ಎಕ್ಸ್ಪೆರಿಮೆಂಟು. ಆ್ಯಂಡ್ ಅವಿನಾಶ್ ಡೈರೆಕ್ಟರ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಟೆಕ್ನಿಕಲಾಗಿ ಸೌಂಡಾಗಿ ಹೇಳಿದ್ದಾರೆ. ಸಿ ಜಿ ಆ್ಯಂಡ್ ಲಾಟ್ ಆಫ್ ದ ಎಫೆಕ್ಟ್ಸ್, ಸೌಂಡ್ ಎಫೆಕ್ಟ್ಸ್, ವಿಷುವಲ್ ಟ್ರೀಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್. ಆಗ ಒಳ್ಳೆ ಸಿನಿಮಾ, ಏನೋ ಒಂದು ಹೊಸ ಥರ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ. ನಾನು ಅಫ್ಕೋರ್ಸ್ 25 ಇಯರ್ಸ್ ಅನ್ನೋರು ಈ ಸಿನಿಮಾ ರಂಗಕ್ಕೆ ಹೀರೋಯಿನ್ ಆಗಿ ಬಂದು ಐ ಕಂಗ್ರ್ಯಾಚುಲೇಟರ್. ಆ್ಯಂಡ್ ಐ ಥಿಂಕ್ ಯು ಡನ್ ಅ ಫ್ಯಾಬ್ಯುಲಸ್ ಜಾಬ್. ಮಿಸ್ ಮಾಡಿಬಿಡಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಸಿನಿಮಾ ಅಫ್ಕೋರ್ಸ್ ನಾನು ಸುಮಾರು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನೋಡಿದ್ದೆ. ಇವತ್ತು ಫುಲ್ ಫ್ಲೆಡ್ ಸಿನಿಮಾ ಅಂತ ನೋಡುವಾಗ ಸೆಕೆಂಡ್ ಹಾಫ್ ಎಲ್ಲ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು. ಕಾನ್ಸೆಪ್ಟು, ಪ್ರೆಸೆಂಟೇಷನ್ ಎಲ್ಲನೂ. ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರ್ಮಾಪಕರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ. ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ನಿರ್ದೇಶಕ ಅವಿನಾಶ್ ಹಾಗೂ ಅವರ ಇಡೀ ತಂಡ, ಫುಲ್ ಟೆಕ್ನಿಕಲ್ ಟೀಮ್ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ದೇ ಆಲ್ ಡನ್ ಸಚ್ ಎ ಗುಡ್ ಜಾಬ್. ಆ್ಯಂಡ್ ಹರ್ಷಿಕಾ, ವೇಣು, ನಾಣಿ ಸರ್, ಆಲ್ ಆ್ಯಕ್ಟರ್ಸ್ ತುಂಬ ಒಂಥರ ಆ್ಯಕ್ಟಾಗಿ ಮಾಡಿ ಲಾಸ್ಟಲ್ಲಿ ಒಂದು ವೆರಿ ಡಿಫ್ರೆಂಟ್ ಏನಂತಾರೆ ರಘುವರ್ ಹೇಳಿದ್ರಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಸ್ಟೋರಿ ಓಪನ್ ಆಗಿ ಅದು ಟೋಟಲ್ ಮನೋರಂಜನೆ ಕೊಡುತ್ತೆ ಎಲ್ರಿಗೂ ಅಂತ ಅಂದ್ಕೊಂಡಿದ್ವಿ. ಸೊ ಹಗ್ಗ ಸಿನಿಮಾ ಸೆಪ್ಟೆಂಬರ್ 20ನೇ ತಾರೀಕು ನಾಡಿದ್ದು ನಿಮ್ಮ ಮುಂದೆ ಬರ್ತಿದೆ. ದಯವಿಟ್ಟು ಸಿನಿಮಾ ನೋಡಿ ನಮ್ಮ ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತೆಲ್ಲರೂ ಇಲ್ಲಿ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಿನಿಮಾಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಐ ಥಿಂಕ್ ನಮ್ಮ ಸೊಸೈಟಿ, ನಮ್ಮ ಜನರ ಮಧ್ಯೆ ನಡೀತಾ ಇರೋ ಒಂದು ವಿಷಯ. ಆ ವಿಷಯ ಏನು ಅಂತ ಹೇಳಲ್ಲ, ನೀವೆಲ್ಲ ಬಂದು ಸಿನಿಮಾ ನೋಡಿದಾಗ ಆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಆ ವಿಷಯನ ಇಟ್ಕೊಂಡು ಈ ಥರ ಸಿನಿಮಾನು ಮಾಡ್ಬೋದಾ ಅನ್ನೋದೇ ಒಂದು ಚಾಲೆಂಜ್. ಸೊ ದಯವಿಟ್ಟು 20ನೇ ತಾರೀಕು ಹಗ್ಗ ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಹಗ್ಗ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಹಗ್ಗ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀನಿ. ವೆರಿ ನೈಸ್. ನಾನು ಇನ್ನೂ ಒಂದು ಕ್ಲೈಮ್ಯಾಕ್ಸಿಂದ ಹೊರಗೆ ಬರಲಿಲ್ಲ. ಸಡನ್ನಾಗಿ ಇಲ್ಲಿ ಬಂದು ಹೆಂಗೆ ಹೇಳೋದು ಅಂತ. ಸೊ ವೆರಿ ನೈಸ್ ಮೂವಿ. ಹೊಸ ಡೈರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಕಥೆನ. ಹಗ್ಗ ಅನ್ನೋದು ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಟೀಸರ್ ನೋಡಿದಾಗ ಅಂದ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಜಸ್ಟಿಸ್ ಇದೆ ಮೂವಿನಲ್ಲಿ. ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ. ಅನು ಪ್ರಭಾಕರ್, ಶಿ ಸ್ಟೋಲ್ ದ ಹಾರ್ಟ್. ಆ ಒಂದು ಕ್ಲೈಮ್ಯಾಕ್ಸಲ್ಲಿ ಗೂಸ್ ಬಂಪ್ಸ್ ಹಾಗೆ ಬಂದ್ಬಿಡುತ್ತೆ ಅವ್ರದ್ದು ಆ ಒಂದು ಎಂಟ್ರಿ ಮತ್ತು ಅವ್ರದ್ದು ಮಾತಿಲ್ಲದೇನೂ ಅವ್ರು ಆ ಕಣ್ಣಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ಇಟ್ಸ್ ಲೈಕ್ ವೆರಿ ಥ್ರಿಲ್ಲಿಂಗ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್, ಮೇಕಪ್, ಕಾಸ್ಟ್ಯೂಮ್ಸು ನಿಜವಾಗ್ಲೂ ಆ್ಯಪ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಐ ರಿಯಲಿ ಸೇ ದಿಸ್ ಕಂಗ್ರ್ಯಾಟ್ಸ್ ಟು ದಟ್ ಕಾಸ್ಟ್ಯೂಮ್ ಡಿಸೈನರ್ ಆ್ಯಸ್ ವೆಲ್. ಹರ್ಷಿಕಾ, ಯು ಲುಕ್ ಪ್ರಿಟಿ ಆ್ಯಸ್ ಯೂಶುವಲ್. ಇನ್ಫ್ಯಾಕ್ಟ್ ನಂಗೆ ಆ ಸಾಂಗ್ ತುಂಬ ಎಲ್ಲರೂ ರೀಲ್ಸಲ್ಲೂ ಕೇಳ್ತಾ ಇದ್ದೆ. ಇಲ್ಲಿ ಥಿಯೇಟ್ರಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು. ಸೊ ಅದು ತುಂಬ ಒಳ್ಳೆ ಸಾಂಗ್ ಕೂಡ ಇದೆ. ಒಂದೇ ಸಾಂಗ್ ಇದ್ದರೂ ಕೂಡ ಓವರಾಲ್ ಮೂವಿ ನನಗೆ ತುಂಬ ತುಂಬ ಇಷ್ಟ ಆಯಿತು. ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಮತ್ತು ಆ ಒಂದು ಎಕ್ಸೈಟಿಂಗ್ ಮೂಮೆಂಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು. ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಕಡೆಯಿಂದ ಹಗ್ಗ ಮೂವಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಹ್ಯಾವ್ ಡನ್ ಅ ಫೆಂಟ್ಯಾಬುಲಸ್ ಜಾಬ್. ಈ ಥರ ಒಳ್ಳೆಯ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರಲಿ. ಇದೇ ರೀತಿ ನಾವು ಕೂಡ ನೋಡ್ತಾ ಇರೋಣ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಹೇಳಬಾರ್ದು, ಅಂದರೆ ನಟರು ಯಾರು ಹೇಳಬಾರ್ದು.
ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗುತ್ತೆ. ಆಮೇಲೆ ನಮ್ಮ ರಾಜ್ ಸಾರು ಮತ್ತು ವೇಣು ಅಂದರೆ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರೋವಂಥ ಒಂದು ಸಿನಿಮಾ ಇದು. ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ, ಸಖತ್ತಾಗಿ ಕಾಣಿಸ್ತಾರೆ. ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನಿಸೋದೇ ಇಲ್ಲ. ಆ್ಯಂಡ್ ಇದು ಟೀಮ್ ವರ್ಕು, ಇದು ಒಬ್ಬರು ಕೆಲಸ ಅಲ್ಲ. ಆಮೇಲೆ ಈ ಸಿನಿಮಾನ ದಯವಿಟ್ಟು 20ನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ. ಹೋಗಿ ನೋಡಿ, ಹರಿಸಿ, ಹಾರೈಸಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ. ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ತುಂಬ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಿರೋದಕ್ಕೆ. ಥ್ಯಾಂಕ್ ಯು. ಎನಿ ಡೌಟ್ಸ್? ವರ್ಷಗಳ ಪಾತ್ರಗಳನ್ನ ಈ ಪಾತ್ರ ನಿಮಗೆ ಸ್ಯಾಟಿಸ್ಫೈ ಮಾಡ್ತು ಅಂತ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಸರ್. ಅಂದರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅಂದರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನಿಸುತ್ತೆ. ಬಟ್ ನಮಗೆ ಯಾವತ್ತೂ ತೃಪ್ತಿ ಸಿಗಲ್ಲ. ಒಂಥರ ಅತೃಪ್ತ ಆತ್ಮಗಳ ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗುತ್ತೆ ಗೊತ್ತಿಲ್ಲ. ಅಂದರೆ ಹುಡುಕ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು, ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಮಾಡಬೇಕು ಅಂತ. ಅದು ಮುಗಿಯಲಾರದ ಸಮಸ್ಯೆ. ಬಟ್ ಒಂದು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅನ್ಕೋತೀನಿ, ಎಲ್ರಿಗೂ ಇಷ್ಟ ಆಗಿದ್ರೆ. ಗೊತ್ತಿಲ್ಲ ಪಾರ್ಟ್ 2 ಅದು ಡೈರೆಕ್ಟ್ ಪಾರ್ಟ್ 1 ಅಂತ ಅನೌನ್ಸ್ ಮಾಡಿದ್ದಾರೆ. ಪಾರ್ಟ್ 2 ಅಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗಿ ಬರ್ತೀನಿ ಅಂತ. ಸೊ ಹಾಯ್, ನಾವು ಅನುಪ್ರಭಾಕರ್ ಚೈಲ್ಡ್ಹುಡ್ ಫ್ರೆಂಡ್ಸು. LKGಯಿಂದ ಅವಳ ಜೊತೆ ಒಟ್ಟಿಗೆ ಓದಿ 38 ವರ್ಷದ ಫ್ರೆಂಡ್ಶಿಪ್ ನಮ್ಮೆಲ್ಲರಿಗೂ. 25 ವರ್ಷದ ಹಿಂದೆ ಹೃದಯ ಅವಳ ಮೊದಲನೇ ಮೂವಿ ಇಂದ ಇಲ್ಲಿವರೆಗೂ ಅವಳೆಲ್ಲ ರಿಲೀಸಸ್ ಆಗಲಿ ಮೂವೀಸ್ ಆಗಲಿ ನಾವು ಅವಳ ಜೊತೆ ಹೋಗಿದ್ದೀವಿ, ನೋಡಿದ್ದೀವಿ. ಅದ್ಭುತ ಕಲಾವಿದೆ, ಅದರಲ್ಲಿ ಅನುಮಾನನೇ ಇಲ್ಲ ಅನಿಸುತ್ತೆ. ಅವಳು ಸ್ಕ್ರೀನ್ ಮೇಲೆ ಎಷ್ಟು ಅದ್ಭುತ ಕಲಾವಿದೆಯೋ ರಿಯಲ್ ಲೈಫಲ್ಲೂ ಅಷ್ಟೇ ಸ್ವೀಟ್ ಪರ್ಸನ್, ಫ್ರೆಂಡ್ಲಿ, ಹಂಬಲ್, ಡೌನ್ ಟು ಅರ್ತ್. ಆ್ಯಂಡ್ ಐ ಥಿಂಕ್ ನಾವೆಲ್ಲ ಆ್ಯಸ್ ಫ್ರೆಂಡ್ಸ್ ವಿ ಆರ್ ವೆರಿ ಪ್ರೌಡ್ ಆಫ್ ವಾಟ್ ಶಿ ಈಸ್ ಮ್ಯಾನೇಜ್ ಟು ಅಚೀವ್. ಆ್ಯಂಡ್ ಕಾಂಟ್ ಬಿಲೀವ್ ಇಟ್ಸ್ ಬಿನ್ 25 years. 25 ವರ್ಷದಿಂದ ಆ್ಯಕ್ಟ್ ಮಾಡ್ತಾಳೆ ಅಂತ ನಿಜವಾಗ್ಲೂ ಏನು ನೆನೆಸ್ಕೊಳಕ್ಕಾಗಲ್ಲ. ಆ್ಯಂಡ್ ಅದು ಹಗ್ಗ ಥರ ಮೂವಿ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್. ನಾನು ತುಂಬ ಚೆನ್ನಾಗಿ ಮಾಡಿದ್ದಾನೆ ಅದರಲ್ಲಿ. ಸೊ ಡೆಫಿನೆಟ್ಲಿ ಸಸ್ಪೆನ್ಸ್ ಬಂದು ನೋಡಬೇಕು. ಆ್ಯಂಡ್ ಈ ಮೂವಿಲಿ ಅವ್ರದ್ದು ಪಾತ್ರ ನೋಡಿದ್ರೇ ಗೊತ್ತಾಗುತ್ತೆ ಅವರು ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಅಂತ. 25 ವರ್ಷ ಮುಗಿಸಿದ್ದಾರೆ, ಇನ್ನೂ ತುಂಬ ಒಂದು 50 ವರ್ಷ ಮುಗಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು. ನಮಸ್ಕಾರ. ಈಗ ಹಗ್ಗ ಪ್ರೀಮಿಯರ್ ಶೋ ಆಯಿತು ವೆಡ್ನೆಸ್ಡೇ. ನಮ್ಮ ಸ್ನೇಹಿತರು ರಾಜ್ ಭರದ್ವಾಜ್ ಅಂತ ಅವ್ರ ಪ್ರೊಡ್ಯೂಸರು. ಒಂದು 2-3 ತಿಂಗಳಾಯ್ತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ. ತುಂಬ ಪ್ರೊಫೆಷ್ನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಲ್ಲ, ಜಸ್ಟ್ ಒಂದು ಹೆಲ್ಪ್ಗೋಸ್ಕರ ಬಂದೆ. ಇದಕ್ಕೆ ಮುಂಚೆ ನಾನು ಸಿನಿಮಾ ನೋಡಿದ್ದೆ, ನೋಡಿ ಒಂದಷ್ಟು ಕರೆಕ್ಷನ್ಸ್ ಹೇಳಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ ಸೆನ್ಸಾರ್ ಆಗಿ ಇವತ್ತು ಕಮಿಂಗ್ ಫ್ರೈಡೇ ರಿಲೀಸ್ ಆಗ್ತಾಯಿದೆ. 20ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಇವತ್ತು ಸಿನಿಮಾ ನೋಡಿದೆ. ಸಿನಿಮಾ ನೋಡೋಕೆ ನನ್ನ ಫ್ರೆಂಡ್ ಸಿನಿಮಾ ಅನುಪ್ರಭಾ ಅವ್ರ ಮೇಡಮು ನನಗೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಿದೆ ಗೊತ್ತಾ ಹಿಂಗಿದೆ ಗೊತ್ತಾ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಬಟ್ ಒಂದು ಮಾತ್ರ ತುಂಬ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ. ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್, ಗುಡ್ ಫಸ್ಟ್ ಹಾಫ್, ಇಷ್ಟು ನಾನು ಹೇಳ್ಬೋದು. ಈ ಸೆಕೆಂಡ್ ಹಾಫಲ್ಲಿ ಬರುವ ಥ್ರಿಲ್ ಮೂಮೆಂಟ್ಗಳಾಗಲಿ, ಗ್ರಾಫಿಕ್ಸ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ, ಆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಒಂದು ಹಿಸ್ಟಾರಿ ಒಂದು ಫ್ಲ್ಯಾಶ್ ಬ್ಯಾಕ್ ಒಂದು ಬರುತ್ತೆ, ಆ ಎಪಿಸೋಡ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ನಾರ್ಮಲ್ ಆಗಿರುವ ಒಂದು ಫಸ್ಟ್ ಹಾಫ್. ಓವರಾಲ್ ಇಟ್ಸ್ ಎ ಗುಡ್ ಸಿನಿಮಾ ಫಾರ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೆಪ್ಟೆಂಬರ್ 20 ರಿಲೀಸ್ ಆಗ್ತಾಯಿದೆ. ನೀವೆಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ. ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಸಿನಿಮಾ.
ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಟರ್ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ನನಗಿದು ಒಳ್ಳೆ ಅಂದರೆ ದಿ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ. ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾರ್ಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್, ಅಮೇಝಿಂಗ್. ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್. ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು, ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ. ನೆಕ್ಸ್ಟ್ ನನಗೆ ತಬ್ಲಾ ನಾನಿ ಸರ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಸೊ ಫೈಟ್ನೂ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಖುಷಿ ಆಯಿತು ನನಗೆ. ಅದೇ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಇದೇ ತಿಂಗಳು 20ನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಬಂದು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟ, ಹೊಸ ತಂಡ, ನೀವು ಬಂದು ನಿಮ್ಮ ಸಪೋರ್ಟ್ ನೀಡಿ, ನಿಮ್ಮ ಆಶೀರ್ವಾದ ಕೊಡಿ. ಒಂದು ಹೊಸ ತಂಡದ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಒಂದು ಮಿತ್ ಕಾನ್ಸೆಪ್ಟ್ಗಳು, ಒಂದು ಎಫೆಕ್ಟ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಅನುಪ್ರಭಾಕರ್ ಒಂದು ಪಾತ್ರ, ಎಫೆಕ್ಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದೆ. ಸೂರ್ಯ ಅವರು ಕ್ಯಾಮ್ರಾ ವರ್ಕ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ, ಸಿನಿಟೆಕ್ ಸೂರ್ಯ ಅಂತ. ಹೇಳಿ ಸರ್, ಈ ಸಿನಿಮಾ ಕಾನ್ಸೆಪ್ಟ್ ಏನಿದೆ ಅದನ್ನು ತಕ್ಕನಾಗಿ ಡೈರೆಕ್ಟ್ರ್ ಏನು ಭಾರಿ ನಿರೀಕ್ಷೆ ಇಟ್ಕೊಂಡು ನಮಗೆ ವರ್ಕ್ನ ಯಾವುದೋ ಒಂದು ವರ್ಕ್ಗೆ ನನಗೆ ಮಾಡಬೇಕು ಸೂರ್ಯವರೇ, ನನ್ನದೊಂದು ಕತೆ ಇದೆ ಈ ಥರ ಅಂತ ಏನು ಒತ್ತು ಕೊಟ್ಟು ಅವ್ರಿಗೆ ಯಾವ ರೀತಿ ನಿರೀಕ್ಷೆ ಮಾಡಿದ್ರು ಆ ರೀತಿ ನಾನು ಒಂದು ವರ್ಕ್ ಮಾಡಿಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕ್ಯಾಮ್ರಾ ವರ್ಕು, ಲೈಟ್ ಎಫೆಕ್ಟಲ್ಲಿ ಮಾಡಿದ್ದೀನಿ. ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ನನ್ನ ಬಗ್ಗೆ ಒಂದು ವರ್ಕು ಕೊಟ್ಟರು, ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಓಕೆ ಮಂಜಣ್ಣ, ನಮ್ಗೆ ಜಾಸ್ತಿ. ನಾನು ಲಕ್ಷ್ಮೀ ಕೃಷ್ಣ, ಈ ಹಗ್ಗ ಮೂವಿ ಕಾಸ್ಟ್ಯೂಮ್ ಡಿಸೈನರು. ಸೊ ಒಂದು ಏನು ಹೇಳಬೇಕು ಅಂದರೆ ಒಂದು ಹೊಸ ಪ್ರಯತ್ನ. ಆ್ಯಂಡ್ ದ ಥ್ರಿಲ್ಲಿಂಗ್ ಫ್ರಮ್ ಕಾಮಿಡಿ ಟು ಹರ್ಷಿಕಾ, ಭವಾನಿ ಪ್ರಕಾಶ್, ಅನುಪ್ರಭಾಕರ್ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು.